ಡಿಸೈಡ್ ಮಾಡಿಬಿಡಿ. ನಿಮ್ಮವ್ರು ಸ್ಟೇಜಿಗೆ ಬರ್ಬೇಕಂದ್ರೆ ಯಾರು ಬರ್ಬೇಕು ಹೇಳಿ, ಆಮೇಲೆ ಮತ್ತೆ ಅದನ್ನು ಮಾತಾಡೋದು. ನೀವೇ ಡಿಸೈಡ್ ಮಾಡಿ ಯಾರು ನಿಮ್ಮೆಲ್ಲರ ಪರವಾಗಿ ಯಾರು 4 ಜನ ಬಂದ್ಬಿಡಿ. ಅದು ನಿಮ್ಮ ಕಾರ್ಯಕ್ರಮ ಅಂತಾನೆ ನೀವು ನೋಡ್ಬೇಕು. ಆಮೇಲೆ ಮಾತಾಡ್ಕೊಂಡು ಆಚೆನೂ ಮಾತಾಡ್ಕೊಂಡು ಮತ್ತೆ ಈ ಜಾಗದಲ್ಲೂ ಚರ್ಚೆ ಆಗುತ್ತೆ. ನಿಮ್ಮಲ್ಲಿ ನೀವೇ ಡಿಸೈಡ್ ಮಾಡ್ಕೊಂಡು ಮೇಲೆ ಬರೋರು ಬಂದ್ಬಿಡಿ. ಮೇಲೆ ಇಬ್ಬರು ವೇದಿಕೆಗೆ ಬನ್ನಿ. ನಾವರೆಲ್ಲರ ಪರವಾಗಿ ನೀವು ಇಲ್ಲಿಬ್ಬರು ವೇದಿಕೆಗೆ ಬನ್ನಿ. ನಿಮ್ಮ ಹಂತದಲ್ಲಿ ನಿಮ್ಮಲ್ಲಿ ದೊಡ್ಡವರು ಅಥವಾ ನಿಮ್ಮ ಜೊತೆಯಲ್ಲಿ ಯಾರು ಬರಬೇಕು, ಗ್ರಾಮೀಣ ಭಾಗದಿಂದನೂ ಬಂದಿದ್ದೀರಾ, ನೀವು ವೇದಿಕೆಗೆ ಬನ್ನಿ. ವೇದಿಕೆ ಅಂತ ನಾವು ಇದನ್ನು ನೋಡ್ತಾ ಇಲ್ಲ. ಇದು ಪ್ರತಿಯೊಬ್ಬ KGF ಸಂಘಟನೆಯ ಕೂಗಾಗಿ ಮತ್ತು KGFನಲ್ಲಿ ಭಾಳ ವರ್ಷಗಳ ಕಾಲ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶಕ್ಕೆ ಬೆಳಕು, ಇಡೀ ದೇಶದ ಜ್ಞಾನ, ಜಗತ್ತಿಗೆ ತನ್ನನ್ನೇ ಅಣತೆಯಾಗಿ ದೀಪವಾಗಿ ದಾರೆ ಎಳೆದಿರುವಂಥ ಮಹಾತ್ಮರ ಒಂದು ಪ್ರತಿಮೆ ಅನಾವರಣವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಅಭಿಪ್ರಾಯ. ಅವರ ಭಾವನೆಗಳಿಗೆ ಗೌರವವನ್ನು ಕೊಟ್ಟು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ದೂರದೃಷ್ಟಿಯಿಂದ ಕೆಲಸ ಮಾಡುವಂಥ ಒಂದು ಇದು ವೇದಿಕೆ. ಜಗತ್ತು ವಿದ್ಯೆಗೆ ಸಮಾನತೆಯನ್ನು ಕೊಡ್ತಾ ಇರಲಿಲ್ಲ, ವಿದ್ಯೆಯ ಮಹತ್ವವನ್ನು ಅರಿಯಲಿಲ್ಲ. ಅದಾದಮೇಲೆ ಭೇದ ಭಾವಗಳು, ಧರ್ಮ, ಮೌಢ್ಯ, ಆಚಾರ ಇಂಥವೆಲ್ಲ ಭಾರತ ದೇಶದಲ್ಲಿ ತುಂಬಿ ತುಳುಕ್ತಾ ಇದ್ದಾಗ ಪ್ರತಿಯೊಬ್ಬರ ಮಾನವನ ಜೀವನ ಎಷ್ಟು ಅರ್ಥಪೂರ್ಣವಾಗಿರಬೇಕು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಒಂದು ಸಮಾಜದ ನಾಯಕರಾಗಿ ಬೆಳೀಲಿಲ್ಲ, ಒಂದು ಜಾತಿ ಧರ್ಮಕ್ಕೆ ತಮ್ಮನ್ನು ಅವರು ಸೀಮಿತ ಮಾಡಿಕೊಳ್ಳಿಲ್ಲ. ಒಂದು ಜಾತಿಯಿಂದ ಬಂದಿದ್ದೀನಿ, ಒಂದು ಧರ್ಮಕ್ಕೆ ಮಾತ್ರ ನಾನು ಸೀಮಿತ ಆಗ್ತೀನಿ ಅನ್ನಲಿಲ್ಲ. ಇಡೀ ಜಗತ್ತಿಗೆ ಬೆಳಕಾಗ್ತಾರೆ. ಜ್ಞಾನದ ಆರಾಧನೆ ಮಾಡುವಂಥ ಜ್ಯೋತಿಯಾಗಿ ಪ್ರಜ್ವಲಿಸ್ತಾರೆ. ಯಾವ ರೀತಿ ಅಂದರೆ ಪ್ರತಿಯೊಬ್ಬರೂ ತಮಗೆ ಕಷ್ಟ ಬಂದಾಗ ತಮ್ಮ ಧ್ವನಿಯಾಗಿ ನಿಲ್ಲೋ ಅಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುವಂಥ ಮಹಾತ್ಮರಾಗ್ತಾರೆ, ವಿಶ್ವ ಮಾನವರಾಗ್ತಾರೆ. ಒಂದು ಚಿಂತನೆ, ಆಲೋಚನೆಯನ್ನು ನಾವು ಬಹಳ ಗೌರವವಾಗಿ ಹೇಗೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ತುಂಬ ಮುಖ್ಯ ಆಗುತ್ತೆ. ಇದು ಬಹಳ ವರ್ಷಗಳ ಯೋಜನೆ ಆಗಿತ್ತು, ಆದರೆ ಸಕಾಲಕ್ಕೆ ಅದನ್ನು ಪರಿಪೂರ್ಣಗೊಳಿಸಲಿಕ್ಕೆ ಆಗಲಿಲ್ಲ. ಒಂದು ಒಳ್ಳೆಯ ದಿನ, ಆ ದಿನ 5th ಡೇ ಅಂದ್ಕೊಂಡಿದ್ದೀವಿ, 5th ಆಫ್ ದಿಸ್ ಮಂತ್, ಆಗಸ್ಟ್ 5ನೇ ತಾರೀಕು ನಾವು ಇದನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಇದೆ. ನಿಮ್ಮ ಅಭಿಪ್ರಾಯ ಇನ್ನೇನು, ನಮ್ಮ ಉದ್ದೇಶ ಏನೂ ಇಲ್ಲ. ಅವ್ರದ್ದು ಮೊದಲನೇ ಆ ಪ್ರತಿಮೆ ಅನಾವರಣ ಮಾಡುವಾಗ ಹೇಗಿರಬೇಕು ಅಂತ ದೃಷ್ಟಿಕೋನ, ದೂರದೃಷ್ಟಿ ನಿಮಗಿದೆ. ಇನ್ನೇನಾದರೂ ಬೇರೆ ವಿಚಾರಗಳಿದೆಯಾ, ನಾವದನ್ನು ಪರಿಪಾಲನೆ ಮಾಡಬೇಕಾ, ಯಾವ ದೃಷ್ಟಿಕೋನದಿಂದ ಮಾಡಬೇಕು, ಏನೂ ಯಾವುದೇ ಒಂದು ವಿಚಾರಕ್ಕೆ ಲೋಪದೋಷ ಆಗಬಾರ್ದು, ಚರ್ಚೆ ಆಗಬಾರ್ದು ಅನ್ನೋಂಥದ್ರಿಂದ ಅವರಿಗೆ ಯಾವುದೇ ಒಂದು ಗೌರವದಲ್ಲಿ ಒಂದು ಚೂರಷ್ಟು ಕೂಡ ಅವರಿಗೆ ನಾವು ಇದನ್ನು ಎಷ್ಟು ಗೌರವವಾಗಿ ಮಾಡಿದ್ದಾರೆ KGF ಜನತೆ ಅಂತ ಬರಬೇಕು. ಇದಾದಮೇಲೆ ನಾನು ಎಲ್ಲಿದ್ದೀನಿ, ಯಾವ ಕಡೆ ಇದ್ದೀನಿ, ನನ್ನನ್ನು ಎಲ್ಲಿ ಗುರುತಿಸ್ಕೋಬೇಕು, ಅದೆಲ್ಲ ಆಮೇಲೆ. ಪ್ರತಿಯೊಬ್ಬರು ಬರ್ತಾರೆ, ವೆಲ್ ಎಜುಕೇಟೆಡ್ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಸಂಘಟನೆಯವರು ಬರ್ತಾರೆ, ರೈತರ ಪರವರು ಬರ್ತಾರೆ, ಅಧಿಕಾರಿಗಳ ಜವಾಬ್ದಾರಿ ಆಗುತ್ತೆ. ನನ್ನ ಆದಿಯಿಂದ ಪ್ರತಿಯೊಬ್ಬರ ಇದು ಜವಾಬ್ದಾರಿ, ಕರ್ತವ್ಯ ಅಂತ ಮಾಡೋಣ ಅಂತ ನನ್ನ ಅಭಿಪ್ರಾಯ. ನಿಮಗೂ ಕೂಡ ಯಾವ ಸಲಹೆ ಸೂಚನೆಗಳನ್ನ ನನಗೆ ಕೊಡಿ, ಅದನ್ನು ಬಹಳ ಗೌರವವಾಗಿ ಸ್ವೀಕರಿಸ್ತೀನಿ. ಇಲ್ಲ ಅಲ್ಲ, ಎಲ್ಲೂ ಕೂಡ ನಾವು ಅಂಥ ಗಣ್ಯ ವ್ಯಕ್ತಿ, ಮಹಾನ್ ಪುರುಷರು ಒಂದು ವೇದಿಕೆಗೆಲ್ಲ, ಲಕ್ಷಾಂತರ ವೇದಿಕೆಗೆ, ನಮ್ಮ ದೇಶಕ್ಕೆ ಅಲ್ಲ ಎಷ್ಟೋ ದೇಶಗಳಿಗೆ ಮಾದರಿಯಾಗಿರುವಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಷ್ಟು ಸಭ್ಯರು, ವಿದ್ಯಾವಂತರು. ಒಬ್ಬ ವಿದ್ಯಾವಂತರಿಗೆ ಎಷ್ಟು ಗೌರವ ಕೊಡೋಕ್ಕಾಗುತ್ತೆ.
ಸಮಾಜಕ್ಕೆ ಒಂದು ಕಣ್ಣಾಗಿರೋರಿಗೆ, ಬೆಳಕಾಗಿರೋರಿಗೆ ಎಷ್ಟು ಗೌರವ ಕೊಡೋಕ್ಕಾಗತ್ತೆ, ಆ ರೀತಿಯಾಗಿ ಅದನ್ನು ಮಾಡಬೇಕು. ನನ್ನ ಒಂದೇ ಅಭಿಪ್ರಾಯ ಆದರೆ ತಪ್ಪಾಗತ್ತೆ. ನಿಮ್ಮೆಲ್ಲರ ಮಾರ್ಗದರ್ಶನ ತಗೊಂಡಾಗ ಮಾತ್ರ ನಾವು ಸರಿಯಾದ ರೀತಿ ಹೆಜ್ಜೆ ಇಡೋಕ್ಕೆ ಆಗತ್ತೆ ಅನ್ನೋವಂಥ ಒಂದು ಅಭಿಪ್ರಾಯ. ನೀವೆಲ್ಲರೂ ಕೂಡ ಇವತ್ತು ಹೃದಯ ತುಂಬಿ ಅಭಿಮಾನದಿಂದ ಬಂದಿದ್ದೀರ. ನಿಮ್ಮನ್ನು ನೋಡಿದಾಗೆ ಅರ್ಥ ಆಗುತ್ತೆ, ಯಾರೋ ಕರೆದ್ರೂ ಅದರಿಂದ ಬಂದಿರೋದಲ್ಲ, ಅದು ಪ್ರತಿಯೊಬ್ಬರ ಅಭಿಪ್ರಾಯ, ಅಭಿಮಾನ, ಆ ಗೌರವ, ಪ್ರೀತಿ ನಿಮ್ಮಲ್ಲಿ ಎದ್ದು ಕಾಡ್ತಾ ಇದೆ. ಸೊ ಇದೆಲ್ಲ ನಮ್ಮೆಲ್ಲರ ಕಾರ್ಯಕ್ರಮ, ನಮ್ಮೆಲ್ಲರದು ಇದು. ನಾವು ಎಲ್ಲೇ ಒಂದು ಹತ್ರ ವೇದಿಕೆಯಲ್ಲಿ ಗೌರವ ತೋರಿಸ್ತಾ ಇದ್ದೀವಿ ಅಂದರೆ ಇಡೀ KGF ಜನ ನಾವು ಗೌರವದಿಂದ ನಡ್ಕೋತಾ ಇದ್ದೀವಿ ಅನ್ನೋಂಥ ವೇದಿಕೆ ಇದಾಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಭಾವಿಸಿದ್ದೀನಿ. ಯಾವುದೇ ಪ್ರಯತ್ನ ಒಂದು ಶಾಸಕರು ಮಾಡಿದಾಗ ಆ ಕ್ಷೇತ್ರದ ಯಾರು ಗೌರವ ಆಗಿರುವಂಥವರು, ಸಂಘಟನೆಯವರು, ವಿದ್ಯಾರ್ಥಿಗಳು, ವಿದ್ಯಾವಂತರು, ರೈತರು, ಬಡವರು, ಸಮಾಜ ಪರ ಕಳಕಳಿ ಇರುವಂಥವರು ನನಗೆ ಶಕ್ತಿ ಆಗಿದ್ದಾರೆ, ಆಶೀರ್ವಾದ ಆಗಿದ್ದಾರೆ, ನನ್ನ ಜವಾಬ್ದಾರಿ ಅದು, ಕರ್ತವ್ಯ ಅದು ಅಂತ ನಾನು ಎಲ್ಲೂ ಮೈ ಮರಿದೆ ಕೆಲಸ ಮಾಡಬೇಕು ಅಂತ ಪ್ರತಿಕ್ಷಣ ನನಗೆ ಅದು ಪಾಠ ಆಗಬೇಕು. ಆ ಒಂದು ದೃಷ್ಟಿಕೋನದಿಂದ ಇವತ್ತು ಕರೆದಿದ್ದೀನಿ. ನಿಮಗೆ ಆದದ ಒಂದು ಸ್ವತಂತ್ರತೆ ಇದೆ, ನಿಮಗೆ ಆದದ್ದು ಒಂದು ಭಾವನೆಗಳಿರುತ್ತೆ, ನಿಮಗೆ ಆದದ ಒಂದು ಆಲೋಚನೆ ಇರುತ್ತೆ. ಅದನ್ನು ವ್ಯಕ್ತಪಡಿಸುವಂಥ ಇದು ವೇದಿಕೆಯೂ ಆಗಬೇಕು, ಸರಿಪಡಿಸ್ಕೊಂಡು ಹೋಗಬೇಕು. ಎಲ್ಲ ವಿಚಾರದಲ್ಲಿ ನಾನು ಮೇಧಾವಿ ಅಂದರೆ ತಪ್ಪಾಗುತ್ತೆ, ಎಲ್ಲ ವಿಚಾರನೂ ನನಗೆ ಗೊತ್ತಿದೆ ಅಂದರೂ ಇನ್ನೂ ತಪ್ಪಾಗುತ್ತೆ. ಇಲ್ಲ, ನಾನು ತಿಳ್ಕೊಂಡು, ನಾನು ಅರ್ಥ ಮಾಡಿಕೊಂಡು ನನ್ನ ಕರ್ತವ್ಯವನ್ನು ನಡೆಸ್ತೀನಿ, ಜವಾಬ್ದಾರಿಯಿಂದ ನಡ್ಕೊತೀನಿ ಅಂದಾಗ ಮಾತ್ರ ನನಗೂ ಕೂಡ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅದು ಒಳ್ಳೆ ಕೆಲಸ ಆಗಿ ಸಮಾಜಕ್ಕೆ ಕಾಣುತ್ತೆ, ಸಮಾಜದ ಕಣ್ಮುಂದೆ ಕಾಣುತ್ತೆ, ಎತ್ತಿ ಕಾಣುತ್ತೆ. ಇದು ಒಂದು ನಾವು ನಡೆದು ಬರುವಂಥ ದಾರಿ ಆಗಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪ್ರೀತಿಯಿಂದ, ಗೌರವದಿಂದ, ಬಹಳ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ. ಎಲ್ಲರನ್ನೂ ಪ್ರೀತಿಯಿಂದ ಗೌರವಿಸ್ತಾ, ಸ್ವಾಗತಿಸ್ತಾ, ಇದನ್ನು ಹೇಗೆ ಮಾಡೋಣ ಅನ್ನುವಂಥದ್ದು ನಿಮಗೆ ಅಭಿಪ್ರಾಯ ಇದ್ದರೆ ನಿಮಗೆ ಈ ವೇದಿಕೆಯಲ್ಲಿ ನೀವು ಹಂಚ್ಕೋಬೇಕು ಗೌರವವಾಗಿ ಅಂತ ನನ್ನ ಮನಸ್ಸಿಂದ ಇವತ್ತು ನಾನೊಬ್ಬ ಶಾಸಕರಾಗಿ ಮಾತಾಡ್ತಾ ಇಲ್ಲ, ನಾನು ನಿಮ್ಮಲ್ಲಿ ಒಬ್ಬಳಾಗಿ ನನ್ನ ಭಾವನೆಗಳನ್ನು ಹಂಚ್ಕೊಂಡಿದ್ದೀನಿ. ಅದಕ್ಕೆ ಬೆಲೆ ಕೊಡ್ತೀರಾ, ಗೌರವಿಸ್ತೀರಾ ಅಂತ ನಾನು ನಿಮ್ಮಲ್ಲಿ ಒಬ್ಬಳಾಗಿ ನಿಮ್ಮನ್ನು ಸದಾಕಾಲ ಗೌರವಿಸೋಳು, ಆರಾಧಿಸೋಳು ಅಂತ ಹೇಳ್ತಾ ನಿಮಗೆ ನಿಮ್ಮ ಈ ವೇದಿಕೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತಾ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರೋಟೋಕಾಲ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಆವಾಗ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ ಮಾಡೋ ಕಾರ್ಯಕ್ರಮಕ್ಕೆ ಗೌರವವಾಗಿ ಇದು ಮಾಡ್ಬೋದು. ಮತ್ತೆ ನೀವು ಕೆಲವೊಂದು ಲೆಟ್ರು, ಮನವಿನೋ ನಮಗೆ ಕೊಟ್ಟಿದ್ದೀರಾ ಅನ್ಸುತ್ತೆ, ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಸೊ ಕೆಲವೊಂದು ಸೂಕ್ಷ್ಮತೆಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡೋಣ. ಎಲ್ಲ ಅರ್ಥ ಆಗುತ್ತೆ, ಎಲ್ಲರ ಭಾವನೆಗಳು ಅರ್ಥ ಆಗುತ್ತೆ. ಕೆಲವೊಂದು ಸೂಕ್ಷ್ಮತೆಗಳನ್ನ ಅರ್ಥ ಮಾಡಿಕೊಂಡು ನಾವು ಅಲ್ಲಿ ಗೌರವವಾಗಿ ನಡ್ಕೊಳ್ಬೇಕಾಗುತ್ತೆ. ಬೇರೆ ಕಾರ್ಯಕ್ರಮ ಇನ್ಯಾವುದಾದ್ರು ಹೇಳಿದಾಗ ಖಂಡಿತವಾಗೂ ಅದರಲ್ಲಿ ನೀವು ಹೇಳೋ ಥರ ಮಾಡ್ಬೋದು. ಯಾಕೆಂದರೆ ಅದು ವೈಯಕ್ತಿಕವಾಗಿರುವಂಥ ಶ್ರದ್ಧೆ, ಸೇವೆ, ಇಡೀ ಜಿಲ್ಲೆಗೆ ಅವರನ್ನು ಅವರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಹೋರಾಟಕ್ಕೆ. ಸೊ ಅವ್ರ ಸೇವೆನ ನಾವು ಈ ಕಾರ್ಯಕ್ರಮಕ್ಕೆ ಕರಿಬೋದು. ಬಟ್ ನೀವು ಹೇಳೋ ಥರ ಗುರುತಿಸಿ ಅವರಿಗೆ ಸನ್ಮಾನ ಇನ್ನೊಂದು ಎಲ್ಲನೂ ನಾವು ಮಾಡೋಕ್ಕೆ ಆಗ್ಬೋದು, ಇನ್ನೂ ಗೊತ್ತಿಲ್ಲ.